ತನಿಖೆ ಆಗಲಿ, ಹೊರಗಡೆ ಬರಲಿ, ಏನು ಅಂತ ಸತ್ಯಾಂಶ ಬಂದ ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ, ಫಸ್ಟು ಅದಕ್ಕೆ ಸ್ಟಿಕನ್ ಆಗಬೇಕಾಯ್ತು. ಅದು ಅಲ್ಲದೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಇಷ್ಟೊಂದು ಲಘುವಾಗಿ ಮಾತನಾಡ್ತಕ್ಕಂಥದ್ದನ್ನು ಮತ್ತು ಎದುರಿಸೋದು, ಬೆದರಿಸೋದು, ನಾನು ಕರೆ ಕೊಟ್ಟರೆ ಏನೋ ಆಗಿಬಿಡುತ್ತೆ ಅನ್ನೋದು ಕೊಟ್ಬಿಡ್ಬೇಕಾಯ್ತು. ಯಾರು ಬೇಡ ಅಂದ್ರೆ ಇವ್ರನ್ನ ಕರೆನೂ ಕೊಡಲಿ, ಆಮೇಲೆ ನನ್ನ ಹತ್ರ ಎಲ್ಲ ಇದೆ ಬಿಚ್ಚಿಬಿಡ್ತೀನಿ, ನನ್ನ ಕೆಣಕಿದ್ದಾರೆ ಅಂದರೆ ಏನು ಇವ್ರೇನು ನಾಗರಾವ ಹೆಬ್ಬಾವ, ಕೆಣಕಿ ಬಿಚ್ಚಿಬಿಡ್ಲಿ. ಡಿ ಕೆ ಶಿವಕುಮಾರ್ ಹೇಳ್ತಾವ್ರಲ್ಲ, ಡಿ ಕೆ ಶಿವಕುಮಾರ್ ಹೇಳೋರಲ್ಲ, ವೆಲ್ಕಮ್ ಅಂತ ಹೇಳೋರಲ್ಲ, ಅವ್ರೇನು ಎದ್ರಕೊಂಡು ಹೋಗಿಲ್ವಲ್ಲ, ವೆಲ್ಕಮ್ ಅಂತ ಹೇಳೋರಲ್ಲ, ಏನು ಬಿಚ್ಚಪ್ಪ ಆಯಿತು ರೆಡಿ ಇದ್ದೀನಿ ಫೇಸ್ ಮಾಡೋದಕ್ಕೆ ಅಂತ ಹೇಳೋರೆ. ಅಸೆಂಬ್ಲಿಲಿ ಡಿಸ್ಕಸ್ ಮಾಡೋಣ, ಇಲ್ಲೆಲ್ಲ ಮಾಡಿದ್ರೆ ಇದು ಅಷ್ಟೊಂದು ಪ್ರಾಮುಖ್ಯತೆ ಸಿಗಲ್ಲ, ರೆಕಾರ್ಡ್ಗೆ ಹೋಗ್ಬೇಕು. ಅಸೆಂಬ್ಲಿನಲ್ಲೇ ಒಂದು ಈಗ ನೆಕ್ಸ್ಟ್ ಬರೋ ಅಸೆಂಬ್ಲಿನಲ್ಲೇ ಇದನ್ನೆಲ್ಲ ತೆಗೀಲಿ ಅಂತ ಅವರೇ ವಾಲಂಟ್ರಿಯಾಗಿ ವೆಲ್ಕಮ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸ್ವಾಮಿ ಅವರು ನಿರಂತರವಾಗಿ ಹೇಳ್ತಾರೆ ಅದನ್ನೇ, ಎಂಥದ್ದು ಪೆನ್ ಡ್ರೈವ್ ಇಟ್ಕೊಂಡಿದ್ದೀನಿ ಅಂತ ಹೇಳುತ್ತಲೇ ಅವರೇ. ನೋಡ್ರಿ, ಕುಮಾರಸ್ವಾಮಿಯವರು ನನಗೆ ಸ್ನೇಹಿತರಾಗಿದ್ದವರು, ಅವ್ರನ್ನ ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಮೇಲೆ ಜೊತೆಗೆ ದೇವೇಗೌಡರು ಅಂಥವ್ರ ಮೇಲೆ ಆಘಾತ ಆಗತ್ತೆ ರೀ. ಇದು ಒಬ್ಬ ಮಗ ದೇವೇಗೌಡರು ಇವತ್ತು ಮನೇಲಿ ಇರ್ಬೋದು, ಸಕ್ರಿಯ ರಾಜಕಾರಣದಲ್ಲಿ ಇದ್ದಾರೆ ಇನ್ನು. ಸೊ ಅವ್ರಿಗೆ ಇವ್ರು ಮಾತನಾಡೋ ಒಂದೊಂದು ಮಾತೂ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಯೋಚನೆ ಮಾಡ್ಬೇಕು ಇವರು. ಅವರು ಇವತ್ತು ಹೊರಗಡೆ ಇದ್ದರೆ ಈ ಥರ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವ್ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ, ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ದೇವೇಗೌಡರು ಇವತ್ತು ಅಲ್ಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಮಾಧಾನವಾಗಿ SITನ ವೆಲ್ಕಮ್ ಮಾಡಿ ನಾನೂ ಸಹ ಪ್ರೋತ್ಸಾಹ ಕೊಡ್ತೀನಿ ಅಂತ ಹೇಳಿದಂಥವ್ರು ಎರಡನೇ ದಿವಸಕ್ಕೇನೆ. ಸೊ ಇದು ದೇವರಾಜೇಗೌಡರು ಹೇಳ್ತಾರೆ BJPಗೆ ನಾವು BJP ನಾಯಕರಿಗೆ ಹೇಳಿದ್ದು ಅಂತ. ಇದು ಈ ಕ್ಯಾಸೆಟ್ ಬಿಡುಗಡೆ ಆದದ್ದು ಹಾಸನದಲ್ಲೇ ಆಗಿದೆ, ಎಲ್ಲೂ ಹೊರಗಡೆ ಆಗಿಲ್ಲ, ಬೆಂಗಳೂರಲ್ಲಾಗಿಲ್ಲ, ಅಥವಾ ಮಂಗಳೂರಲ್ಲಾಗಿಲ್ಲ, ಅಥವಾ ಡೆಲ್ಲಿಲಾಗಿಲ್ಲ, ಅಥವಾ ಇನ್ನೊಂದು ಕಡೆ ಆಗಿಲ್ಲ. ಸೊ ಹಾಸನದ ಪ್ರಿಮಿಸಸ್ಸಲ್ಲೇ ಆಗಿದೆ. ಅದಾದಮೇಲೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು. ಸೊ ಅದು ಇವರು ಕಾಂಗ್ರೆಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಕಾಂಗ್ರೆಸ್ಸು ಈಗ ಜವಾಬ್ದಾರಿ ಸ್ಥಾನದಲ್ಲಿದೆ, ಸರ್ಕಾರ ನಡೆಸ್ತಾ ಇದೆ. ನಾವು SITನ ಮಾಡಿ ಸೊ ಮಹಿಳೆಯರಿಗೆ ನ್ಯಾಯ ಕೊಡಬೇಕಾಗುತ್ತೆ, ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾಗುತ್ತೆ, ನಮ್ಮ ಜವಾಬ್ದಾರಿ. ಯಾರೇ ಇವತ್ತು ಸರ್ಕಾರ ನಡೆಸ್ತಿದ್ರು ಸಹ ಇಂಥ ಒಂದು ಸ್ಕ್ಯಾಮ್ಗಳು ಬಂದಾಗ ಜವಾಬ್ದಾರಿಯುತವಾಗಿ ನಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದರಿಂದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅಥವಾ ಗೃಹ ಸಚಿವರು ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ನಾನು ಮಾತಾಡಲಿಕ್ಕೆ ನನಗೆ ಒಂಥರ ಮುಜುಗರ ಆಗುತ್ತೆ. ಅವ್ರು ಮಾತಾಡೋದ್ರಿಂದ ರಿಪೀಟ್ ಮಾಡಲಿಕ್ಕೆ ನನಗೆ ಮುಜುಗರ ಆಗುತ್ತೆ. ಕುಮಾರಸ್ವಾಮಿ ಅವರು ಆ ಮಟ್ಟಕ್ಕೆ ಡಿ ಕೆ ಅವ್ರ ಬಗ್ಗೆ, ಡಿ ಕೆ ಅವರು ಏನು ಸಾಧಾರಣವಾದಂಥ ಹೋರಾಟವೇನೆ ಅವರು ಏನು ಮಾಡ್ಕೊಂಬಂದಿಲ್ಲ, ಇವ್ರಿಗಿಂತ 100 ಹೋರಾಟ ಮಾಡ್ಕೊಂಬಂದಿದ್ದಾರೆ. ಅವ್ರನ್ನ ಏನು ಬೇಕಾದ್ರೂ ಇವ್ರು ಕ್ವಶನ್ ಕೇಳಿ ಉತ್ತರ ಕೊಡ್ತಾರೆ, ಏನು ಬೇಕಾದ್ರೂ ಬಿಡುಗಡೆ ಮಾಡಲಿ, ಏನು ಬೇಕಾದ್ರೂ ಅವರು ಅಸೆಂಬ್ಲಿ ಒಳಗಡೆ ಅಸೆಂಬ್ಲಿ ಹೊರಗಡೆ ಕೇಳಿ ಅದಕ್ಕೆ ಉತ್ತರ ಕೊಡ್ತಾರೆ. ಆದರೆ ಈ ಒಂಥರ ಅದು ಬ್ಲ್ಯಾಕ್ ಮೇಲ್ ಅನ್ನೋದು, ಬೆದರಿಕೆ ಅನ್ನೋದು,